ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂತಹ ಧಾರಾವಾಹಿಗಳ ಪೈಕಿ ಶ್ರೀರಸ್ತು ಶುಭಮಸ್ತು ಕೂಡ ಒಂದು ವಿಭಿನ್ನ ಕಥಾಹಂದರದ ಜೊತೆಗೆ ಪಾತ್ರವರ್ಗದ ಮೂಲಕ ಕೂಡ ಈ ಧಾರಾವಾಹಿ ವೀಕ್ಷಕರ ಮನಸೆಳೆಯುವಲ್ಲಿ ಸಕ್ಸಸ್ ಆಗಿದೆ. ಹೀಗಿರುವಾಗ ಧಾರಾವಾಹಿಯಲ್ಲಿ ಶಾರ್ವರಿ ಪಾತ್ರದಲ್ಲಿ ನಟಿಸುತ್ತಿದ್ದಂತಹ ನೇತ್ರಾ ಜಾಧವ್ ಕಾರಣಾಂತರಗಳಿಂದ ಈ ಧಾರಾವಾಹಿಯಿಂದ ಹೊರ ಹೋಗ್ತಾರೆ. ಸೊ ಈ ಒಂದು ವಿಚಾರ ಸೀರಿಯಲ್ ವೀಕ್ಷಕರಿಗೆ ಗೊತ್ತೇ ಇದೆ. ಸೊ ಇದರಿಂದ ಸಾಕಷ್ಟು ಜನ ಬೇಸರ ಕೂಡ ಆಗಿದ್ದಾರೆ. ಆದರೆ ಈ ಧಾರಾವಾಹಿಗೆ ಶಾರ್ವರಿ ಪಾತ್ರಕ್ಕೆ ಹೊಸದಾಗಿ ಬಂದಿರುವಂತಹ ಸ್ವಪ್ನ ದೀಕ್ಷಿತ್ ಅವರ ರಿಯಲ್ ಹೆಸರು ನಿಮ್ಗೆ ಏನು ಅನ್ನುವಂಥದ್ದು ಗೊತ್ತಿದೆಯಾ? ಎಲ್ರಿಗೂ ಈಕೆಯ ನಿಜವಾದ ಹೆಸರು ಸ್ವಪ್ನ ದೀಕ್ಷಿತ್ ಅಂತ ಅಂದ್ಕೊಂಡಿದ್ದಾರೆ. ಆದರೆ ಈಕೆಯ ನಿಜವಾದ ಹೆಸರು ಸ್ವಪ್ನ ದೀಕ್ಷಿತ್ ಅಲ್ಲ, ಇದು ಬದಲಾಗಿ ಇಟ್ಕೊಂಡಿರುವಂಥ ಹೆಸರು. ಹಾಗಾದರೆ ಸ್ವಪ್ನ ದೀಕ್ಷಿತ್ ಅವರ ರಿಯಲ್ ಹೆಸರು ಏನು, ಇವ್ರ ಮೂಲತಃ ಎಲ್ಲಿಯವರು, ಇವರ ಹಿನ್ನೆಲೆ ಏನು, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಜಿ ಕನ್ನಡ ವಾಹಿನಿಯ ವೀಕ್ಷಕರಿಗೆ ಸ್ವಪ್ನ ದೀಕ್ಷಿತ್ ಅವರು ತೀರಾ ಪರಿಚಿತ ಹೆಸರು ಅಂತ ಹೇಳ್ಬೋದು. ಸಾಕಷ್ಟು ಧಾರಾವಾಹಿಗಳಲ್ಲಿ ಈಕೆ ಪೋಷಕ ಪಾತ್ರದಲ್ಲಿ ನಟಿಸಿದ್ದಾರೆ. ಅಮ್ಮನ ಪಾತ್ರ ಆಗಿರ್ಬೋದು, ಅಕ್ಕನ ಪಾತ್ರ ಆಗಿರ್ಬೋದು. ಸ್ವಪ್ನ ದೀಕ್ಷಿತ್ ಅಂದರೆ ಒಂದು ಗತ್ತೆ ಬೇರೆ. ಸೊ ವರ್ಷಗಳ ಹಿಂದೆ ಮುಕ್ತಾಯಗೊಂಡಿದ್ದಂತಹ ಕಮಲಿ ಧಾರಾವಾಹಿಯಲ್ಲಿ ನಾಯಕ ರಿಷಿಯ ತಾಯಿ ತಾರಾ ಪಾತ್ರದಲ್ಲಿ ಈಕೆ ನಟಿಸ್ತಾ ಇದ್ರು. ಸೊ ಈಕೆಗೆ ಕಿರುತೆರೆ ಅಂತ ಬಂದಾಗ ಸಾಕಷ್ಟು ಧಾರಾವಾಹಿಗಳು ಈಕೆಗೆ ಒಂದು ಹಿಟ್ಟನ್ನು ಕೊಟ್ಟಿರುವಂಥದ್ದು, ಕಂಬ್ಯಾಕನ್ನು ಕೊಟ್ಟಿರುವಂಥದ್ದು. ಉದಯ ಟಿವಿಯಲ್ಲಿ ನಿರೂಪಕಿಯಾಗಿ ಕಾಣಿಸ್ಕೊಳ್ಳೋದ್ರ ಮೂಲಕ ಕಿರುತೆರೆಗೆ ಕಾಲಿಟ್ಟಿರುವಂಥ ಸ್ವಪ್ನ ಮೊದಲ ಬಾರಿಗೆ ಬಣ್ಣ ಹಚ್ಚಿದ್ದು, ನಟಿಸಿದ್ದು ಪ್ರಾಯಶ್ಚಿತ್ತ ಅನ್ನುವಂಥ ಧಾರಾವಾಹಿಯಲ್ಲಿ. ನಂತರದ ದಿನಗಳಲ್ಲಿ ನೋಡ್ಬೋದು, ಪಾಪ ಪಾಂಡು ಆಗಿರ್ಬೋದು, ಸಿಲಿಲಲ್ಲಿ, ಪಾಯಿಂಟ್ ಪರಿಮಳ ಆಗಿರ್ಬೋದು, ಪಾಂಡುರಂಗ ವಿಠಲ, ದಂಡಪಿಂಡಗಳು, ದರಿದ್ರ ಲಕ್ಷ್ಮಿಯರು, ಜನನಿ, ಶಕ್ತಿ, ಚಂದ್ರಿಕಾ, ಮಾಂಗಲ್ಯ, ಪುರುಷೋತ್ತಮ, ಪದ್ಮಾವತಿ ಸೇರಿದಂತೆ 75ಕ್ಕೂ ಹೆಚ್ಚಿನ ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ ಈಕೆಯ ನಟನೆ ಒಂದು ಅದ್ಭುತ ಅಂತಾನೆ ಹೇಳ್ಬೋದು. ಕಿರುತೆರೆ ವೀಕ್ಷಕರ ಮನಸ್ಸೆಳೆದಂತಹ ನಟಿ ಈಕೆ. ಸೊ ಕನ್ನಡ ಕಿರುತೆರೆಯ ಜೊತೆಗೆ ಪರಭಾಷೆಯ ಕಿರುತೆರೆಯಲ್ಲೂ ಕೂಡ ನಟಿಸಿ ಸೈ ಎನಿಸಿಕೊಂಡಿರುವಂಥ ಸ್ವಪ್ನ ಬೆಳ್ಳಿಯ ತೆರೆಯಲ್ಲೂ ಕೂಡ ಕಮಾಲ್ ಮಾಡಿದಂಥ ಬೆಡಗಿ. ರನ್ನ, ರಂಗೀತರಂಗ, ಕೃಷ್ಣಾರುಕ್ಕು ಆಗಿರ್ಬೋದು, ನಿಜ, ಪ್ರೀತಿಯ ಲೋಕ, ಶಿವಲಿಂಗ, ಭರ್ಜರಿ ಸೇರಿದಂತೆ 10ಕ್ಕೂ ಹೆಚ್ಚಿನ ಸಿನಿಮಾಗಳಲ್ಲಿ ಪೋಷಕ ಪಾತ್ರಗಳ ಮೂಲಕ ಈಕೆ ಗಮನ ಸೆಳೆದಿದ್ದಾರೆ. ಸ್ವಪ್ನ ದೀಕ್ಷಿತ್ ಅಂತಂದರೆ ಸಾಕಷ್ಟು ಪೋಷಕ ಪಾತ್ರಕ್ಕೆ ಜೀವ ತುಂಬಿರುವಂತಹ ನಟಿ ಸ್ನೇಹಿತರೆ. ಸೊ ನಟನೆಯ ಹೊರತಾಗಿ ಕೆಲವೊಂದು ಅಡುಗೆ ಕಾರ್ಯಕ್ರಮಗಳ ನಿರೂಪಕಿಯಾಗಿ ಕೂಡ ಈಕೆ ಗುರುತಿಸ್ಕೊಂಡಿದ್ದಾರೆ. ಜೊತೆಗೆ ಕೇಬಲ್ ನೆಟ್ವರ್ಕ್ ನಡೆಸಿದಂತಹ ಮಾಧ್ಯಮ ಸನ್ಮಾನ ಅವಾರ್ಡ್ನಲ್ಲಿ ವರ್ಸಟೈಲ್ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿರುವಂಥ ನಟಿ ಸ್ನೇಹಿತರೆ. ಸೊ ಗಿರಿಜಾ ಕಲ್ಯಾಣದಲ್ಲಿನ ತಾಯಿಯ ಪಾತ್ರ ಹಾಗೆ ಆಸೆಗಳು ಧಾರಾವಾಹಿಯಲ್ಲಿ ನಾಯಕಿಯಾಗಿ ನಟಿಸಿದ್ದು ಖುಷಿಯ ಕ್ಷಣಗಳು ಅಂತ ಈ ಹಿಂದೆ ಹೇಳ್ಕೊಂಡಿದ್ರು. ಅಂದರೆ ಆಕೆಗೆ ತುಂಬ ಇಷ್ಟ ಆಗಿರುವಂಥ ಧಾರಾವಾಹಿ ಅಂದರೆ ಒಂದು ಗಿರಿಜಾ ಕಲ್ಯಾಣ, ಇನ್ನು ಆಸೆ. ಸೊ ಸದ್ಯ ಶಾರ್ವರಿಯಾಗಿ ವೀಕ್ಷಕರಿಗೆ ಮನೋರಂಜನೆಯ ರಸದೌತಣವನ್ನು ಉಣಬಡಿಸ್ತಿರುವಂಥ ಸ್ವಪ್ನ ಅವರ ನಿಜವಾದ ಹೆಸರು ಏನಪ್ಪ ಅಂತಂದರೆ ನಳಿನಿ ಸ್ನೇಹಿತರೆ. ಹೌದು, ನಳಿನಿ ಅನ್ನುವಂಥ ಹೆಸರಿನ ಈಕೆ ಸ್ವಪ್ನ ಆಗಿ ಬದಲಾದ ವಿಷಯ ಹಲವರಿಗೆ ಗೊತ್ತೇ ಇಲ್ಲ. ಸೊ ಏಕ್ ದುಜೆ ಕೇಲಿಯೇ ಸಿನಿಮಾದಿಂದ ಪ್ರಭಾವಿತರಾಗಿದ್ದಂತಹ ನಳಿನಿ ತಂದೆ ತಾಯಿ ತಮ್ಮ ಪ್ರೀತಿಯ ಮಗಳ ಹೆಸರನ್ನು ಸ್ವಪ್ನ ಆಗಿ ಬದಲಾಯಿಸುವಂತಹ ತೀರ್ಮಾನವನ್ನು ಮಾಡ್ತಾರಂತೆ. ಅಂದರೆ ಏಕ್ ದುಜೆ ಕೇಲಿಯೇ ಸಿನಿಮಾದಿಂದ ನಳಿನಿ ತಂದೆ ತಾಯಿ ತುಂಬ ಚೇಂಜ್ ಆಗ್ತಾರೆ. ಸೊ ಅದಕ್ಕೋಸ್ಕರ ತಮ್ಮ ಪ್ರೀತಿಯ ಮಗಳ ಹೆಸರನ್ನು ಸ್ವಪ್ನ ಆಗಿ ಬದಲಾಯಿಸುವಂಥದ್ದು. ಹೀಗಾಗಿ ನಳಿನಿಯಾಗಿದ್ದಂಥ ಈ ನಟಿ ಈಗ ಸ್ವಪ್ನಾಳಾಗಿ ಬದಲಾಗಿರುವಂಥದ್ದು. ಸೊ ಸ್ನೇಹಿತರೆ, ಈಕೆಯ ಹೆಸರು ಸ್ವಪ್ನ ಅಂತ ನಿಮಗೆ ಗೊತ್ತಿತ್ತಾ? ನಳಿನಿ ಅನ್ನುವಂಥದ್ದು ಗೊತ್ತಿತ್ತಾ? ಸೊ ಈಕೆಯ ಒಂದು ಸೀರಿಯಲ್ ಅಂತ ಬಂದಾಗ ನಿಮಗೆ ಕಣ್ಣು ಮುಂದೆ ಯಾವ ಸೀರಿಯಲ್ ಬರುತ್ತೆ? ಈಗ ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯಲ್ಲಿ ಶಾರ್ವರಿ ಪಾತ್ರಕ್ಕೆ ಎಷ್ಟು ಜೀವ ತುಂಬ್ತಿದ್ದಾರೆ. ಹಿಂದಿನ ನಟಿ ನಿಮಗೆ ಇಷ್ಟ ಆಗಿದ್ರಾ? ಈಗ ನಟಿ ಇಷ್ಟ ಆಗಿದ್ರಾ? ಸೊ ನೇತ್ರಾ ಜಾಧವ್ ಅವರು ಈ ಹಿಂದೆ ನಟಿಸ್ತಾ ಇದ್ರು, ಆ ಒಂದು ಕ್ಯಾರೆಕ್ಟರ್ ನಿಮಗೆ ಇಷ್ಟ ಆಗ್ತಾ ಇತ್ತಾ? ಸೊ ಈ ಪಾತ್ರ ಇಷ್ಟ ಆಗ್ತಾ ಇದೆ. ಸೊ ನಿಮ್ಗೇನು ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.